ಮೊದಲ ಚಂದ್ರಗ್ರಹಣ ಅಂತ ಹೇಳ್ಬೋದು. ಮೊದಲ ಸೂರ್ಯಗ್ರಹಣವೂ ಇತ್ತು, ಮೊದಲ ಚಂದ್ರಗ್ರಹಣವೂ ಇದೆ. ಮೊದಲ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರ ಆಗಲಿಲ್ಲ, ಆದ ಕಾರಣ ನಾವು ಅದನ್ನು ಆಚರಣೆ ಮಾಡಲಿಲ್ಲ. ಇನ್ನು ಎರಡನೇದಾಗಿ ಈ ಚಂದ್ರಗ್ರಹಣ ಸ್ವಲ್ಪ ಗೋಚರ ಇದೆ, ಭಾರತ ದೇಶಕ್ಕೆ ಗೋಚರ ಇದೆ. ಅಂದರೆ ಇದನ್ನು ಗ್ರಸ್ತೋದಯ ಅಂತ ಹೇಳಿದ್ದಾರೆ. ಗ್ರಸ್ತೋದಯ ಅಂತ ಹೇಳಿದರೆ ಗ್ರಹಣ ಹಿಡ್ಕೊಂಡೇ ಉದಯ ಆಗುವಂಥದ್ದು. ಗ್ರಸ್ತಾಸ್ತ ಅಂತ ಹೇಳಿದರೆ ಗ್ರಹಣ ಹಿಡ್ಕೊಂಡು ಮುಳುಗುವಂಥದ್ದು, ಚಂದ್ರ ಅದೃಶ್ಯನಾಗುವಂಥದ್ದು. ಇದು ಗ್ರಸ್ತೋದಯ. ಇಲ್ಲಿ ನಮಗೆ ಸಾಮಾನ್ಯವಾಗಿ ಪೂರ್ವ ರಾಜ್ಯಗಳಿಗೆ, ಅಂದರೆ ಆಂಧ್ರ, ಆಮೇಲೆ ಇದು ಪಶ್ಚಿಮ ಬಂಗಾಳ, ಒರಿಸ್ಸಾ, ಆಮೇಲೆ ತಮಿಳುನಾಡು, ಇವರಿಗೆಲ್ಲ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಾಣುತ್ತದೆ. ನಮಗಾಗುವಾಗ ಇನ್ನೂ ಸ್ವಲ್ಪ ಕಡಿಮೆ, ಯಾಕಂದರೆ ಸೂರ್ಯೋದಯ ಮತ್ತು ಚಂದ್ರೋದಯಕ್ಕೆ ತುಂಬ ವ್ಯತ್ಯಾಸಗಳು ಇರ್ತವೆ, 4-5 ನಿಮಿಷ ವ್ಯತ್ಯಾಸ ಇರ್ತದೆ. ಈ ಚಂದ್ರಗ್ರಹಣವು 3:19 ಗ್ರಹಣ ಸ್ಪರ್ಶ ಆಗ್ತದೆ. ಎಲ್ಲಿ ಸ್ಪರ್ಶ ಆಗ್ತದೆ ಅಂತ ಹೇಳಿದರೆ ನಾರ್ತ್ ಈಸ್ಟ್ ಇದರಲ್ಲಿ, ಏಷ್ಯಾದಲ್ಲಿ ಇದಾಗ್ತದೆ. ಅಂದರೆ ಸಾಮಾನ್ಯವಾಗಿ ಚೀನಾ ಇರ್ಬೋದು, ಮತ್ತು ವಿಯೆಟ್ನಾಮು, ಕ್ಯಾಂಬೋಡಿಯಾ ಆ ಭಾಗದಲ್ಲಿ ಎಲ್ಲ. ಇನ್ನು ಆ ಕಡೆಯೂ ಕೂಡ ದಕ್ಷಿಣ ಅಮೇರಿಕಾ, ಇಲ್ಲಿ ಕೂಡ ಆ ಗ್ರಹಣ ಸ್ಪರ್ಶ ಕಾಲ ಗೊತ್ತಾಗ್ತದೆ. ಆದರೆ ಅವರಿಗೆ ಗ್ರಹಣ ಮೋಕ್ಷ ಕಾಲ ಸಿಕ್ಕುವುದಿಲ್ಲ. ನಮಗೆ ಗ್ರಹಣ ಸ್ಪರ್ಶ ಕಾಲ ಸಿಕ್ಕುವುದಿಲ್ಲ, ಮೋಕ್ಷ ಕಾಲ ಸಿಗ್ತದೆ. ಸುಮಾರು ಆ ದಿವಸ ಸೂರ್ಯಾಸ್ತಮಾನ 6:39. ಚಂದ್ರೋದಯ ಕೂಡ ಅದೇ ಏಕಕಾಲದಲ್ಲಿ ಆಗ್ತದೆ. ಸೂರ್ಯಾಸ್ತಮಾನ ಆಗೋದು, ಚಂದ್ರೋದಯ ಆಗುವಂಥದ್ದು. ಈ ಚಂದ್ರೋದಯದಲ್ಲಿ 6:48 ಗ್ರಹಣ ಇರ್ತದೆ. ಅಂದರೆ 6:36ರಿಂದ ಸುಮಾರು ಒಂದು 10:48 42 ಮತ್ತು 6 8 ಸುಮಾರು 16 ನಿಮಿಷ ಈ ಗ್ರಹಣ ನಮಗೆ ಗೋಚರ ಆಗ್ತದೆ. ಅದರಲ್ಲಿಯೂ ಕೂಡ ನಮ್ಮ ಪಶ್ಚಿಮ ಕರಾವಳಿಗಾಗುವಾಗ ಇನ್ನೂ ಸ್ವಲ್ಪ 1 ಮಿನಿಟು ವ್ಯತ್ಯಾಸ ಬರ್ತದೆ. ಈ ಗ್ರಹಣದ ದೃಶ್ಯಾವಳಿಗಳು ನಮಗೆ ಕಾಣುವುದಿಲ್ಲ. ಇದು ಒಂದು ರೀತಿಯ ಖಗೋಳದ ವಿಚಿತ್ರಗಳದು. ಇದನ್ನು ಎಲ್ಲರೂ ನೋಡಿ ಅದು ಬೇಕಾದಷ್ಟು ಸಂಶೋಧನೆ ಮಾಡುವವರಿದ್ದಾರೆ, ಮತ್ತೊಂದು ಕಡೆಯಿಂದ ಧಾರ್ಮಿಕವಾಗಿ ಆಚರಣೆ ಮಾಡುವವರಿದ್ದಾರೆ. ನಾವು ಸಂಶೋಧನೆ ವಿಚಾರಕ್ಕೆ ನಾವು ಹೋಗೋದಿಲ್ಲ. ಈಗ ನಮಗೆ ನಮ್ಮ ವೀಕ್ಷಕ ಬಂಧುಗಳಿಗೆ ಬೇಕಾದದ್ದು ಅದನ್ನು ಆಚರಣೆ ಅಂತೇಳಿ. ನನಗೆ ಸುಮಾರು ಜನ ಇಷ್ಟ ಆಗಲಿ ಕೇಳಿದ್ದಾರೆ, ಗ್ರಹಣ ಇದೆಯೋ, ಆಚರಣೆ ಇದೆಯೋ. ಎಷ್ಟು ನಿಷ್ಠೆ ನೋಡಿ ಅವರಿಗೆ, ಭಯದಿಂದಲ್ಲ, ಅವರು ಆ ಒಂದು ಧಾರ್ಮಿಕ ಆಚರಣೆಯ ಆ ದೃಷ್ಟಿಕೋನದಿಂದ. ಹಾಗಾಗಿ ಚಂದ್ರಗ್ರಹಣ ನಮ್ಮಲ್ಲಿ ಮೋಕ್ಷವನ್ನು ಕಂಡರೂ ಕೂಡ ಆಚರಣೆ ಮಾಡಬೇಕು, ಆಚರಣೆ ಮಾಡದೇ ಇರಬಾರ್ದು. ಇದು ಆಚರಣೆಯ ಮಹತ್ವವನ್ನು ಕೂಡ ನಾನು ಹೇಳ್ತೇನೆ. ಆಚರಣೆ ಮಾಡದೇ ಇರಬಾರ್ದು, ಮಾಡಲೇಬೇಕು. ಮೊನ್ನೆ ಯಾರೋ ಸೂರ್ಯಗ್ರಹಣ ಆಚರಣೆ ಮಾಡೋದು ಬೇಡ ಅಂತೇಳಿ ಪಂಚಾಂಗದಲ್ಲಿ ಇದ್ದರೂ ಕೂಡ ಆಚರಣೆ ಮಾಡುವುದು ತಪ್ಪಲ್ಲ. ಯಾಕೆಂದರೆ ನಮಗೆ ಈ ಭೂಮಿಗೆ ಇರುವುದು ಒಂದೇ ಚಂದ್ರ, ಒಂದೇ ಭೂಮಿ. ಅಲ್ಲಿ ತೊಂದರೆ ಬಂದರೂ ನಮಗೆ ದೋಷವೇ ಅದು, ಇಲ್ಲಿ ತೊಂದರೆ ಬಂದರೂ ಅವರಿಗೆ ದೋಷವೇ. ಹಾಗಾಗಿ ನಾವು ಸಮಾನವಾಗಿ ಕಾಣುವವರು. ಈ ಚಂದ್ರಗ್ರಹಣದ ಅವಧಿ 6:48 ಇರ್ತದೆ. ಸಾಮಾನ್ಯವಾಗಿ 3:29 ಕಾಲ ಖಗ್ರಾಸ ಪೂರ್ಣ ಚಂದ್ರಗ್ರಹಣ ಆಗ್ತದೆ. ಆದರೆ ಕೆಲವು ರಾಷ್ಟ್ರಗಳಲ್ಲಿ, ಅಂದರೆ ಪೂರ್ವ ರಾಷ್ಟ್ರಗಳಲ್ಲಿ ಚಂದ್ರಾಸ್ತಮನ ಆಗಿಬಿಡ್ತದೆ. ಆವಾಗ ಇವರಿಗೆ ಕಾಣೋದಿಲ್ಲ. ನಮಗೆ ಹಾಗೆಲ್ಲ ಚಂದ್ರೋದಯಕ್ಕೆ ಅದು ಕಾಣ್ತದೆ. ಕಾಣುವಾಗ ಸ್ವಲ್ಪ ಮಾತ್ರ ಗ್ರಾಸಮಾನ 1.6 ಇರಬೇಕು. ಅಂದರೆ ಹೆಚ್ಚು ಕಡಿಮೆ 2 ಅಂಗುಲ ಅಂತ ಕೂಡ ಹೇಳ್ತಾರೆ. ಅದನ್ನು ಇನ್ನು ಇಂಚಿನಲ್ಲಿ ಪರಿವರ್ತನೆ ಮಾಡಿಕೊಳ್ಬೋದು. ಸೊ ಇಂಥದ್ದೊಂದು ಗ್ರಹಣ ಅಪರೂಪದಲ್ಲಿ ಬರುವಂಥದ್ದು. ಈ ಗ್ರಹಣ ಎಲ್ಲಿ ಬರ್ತದೆ ಅಂತ ಹೇಳಿದರೆ, ಸಿಂಹ ರಾಶಿಯಲ್ಲಿ ಕೇತು ಇರುವಂಥದ್ದು, ರವಿಯು ಕುಂಭರಾಶಿಯಲ್ಲಿರುವುದು. ರವಿಗೆ ಸಪ್ತಮ ಸ್ಥಾನದಲ್ಲಿ ಚಂದ್ರನು ಬಂದು ಅಲ್ಲಿ ಬಂದಾಗ ಹುಣ್ಣಿಮೆ ಬರ್ತದೆ. ಅಲ್ಲಿ ಕೇತುವು ಇದ್ದು ಒಂದೇ ಸರಳ ರೇಖೆಯಲ್ಲಿ ಏನಾದರೂ ಬಂದು ಬಿಟ್ಟರೆ ಅದು ಗ್ರಹಣವಾಗ್ತದೆ. ಅಲ್ಲಿ ಅಷ್ಟೊತ್ತು ನಮಗೆ ಕತ್ತಲಾಗಿ ಬಿಡ್ತದೆ, ಚಂದ್ರನ ಬೆಳಕು ಭೂಮಿಗೆ ಬರುವುದಿಲ್ಲ. ಈ ಚಂದ್ರನ ವಿಚಾರವನ್ನು ನೋಡಿದಾಗ ಈ ಚಂದ್ರನು ಮನೋಕಾರಕ ಅಂತೇಳಿ ವೇದ ಪುರಾಣಗಳಲ್ಲಿ ಕೂಡ ಹೇಳಿದ್ದಾರೆ.
ಬೇರೆ ಬೇರೆ ಧರ್ಮಶಾಸ್ತ್ರಗಳು ಏನು ಹೇಳಿದಾರೋ ನಮಗೆ ಗೊತ್ತಿಲ್ಲ. ನಮ್ಮ ಈ ಸನಾತನ ಪದ್ಧತಿಯ ಧರ್ಮಶಾಸ್ತ್ರಗಳಲ್ಲಿ ಚಂದ್ರನು ಮನೋಕಾರಕ, ಚಂದ್ರಮ ಮನಸ್ಸು ಅಂಥೇಳಿ ಪುರುಷ ಸೂಕ್ತದಲ್ಲಿ ಬರ್ತದೆ. ಮನಸ್ಸು ಕಾರಕ. ಚಂದ್ರನನ್ನು ಹಾಲಿಗೆ ಕೂಡ ಇದು ಹೋಲಿಸಿದ್ದಾರೆ. ಅಂದರೆ ಅಷ್ಟು ಪರಿಶುದ್ಧತೆಯನ್ನು, ಹಾಲಿಗೆ ಏನಾದರೂ ಸ್ವಲ್ಪ ಒಂದು ಬಿದ್ದು ಬಿಟ್ಟರೆ ಅದು ಹಾಳಾಗಿ ಬಿಡ್ತದೆ. ಸೊ ಅಂಥ ಒಂದು ಮನಸ್ಸಿಗೆ ನಾವು ಕೆಲವು ಕೆಟ್ಟ ಚಿಂತನೆಗಳು ಬರಬಾರ್ದು, ದುಶ್ಚಿಂತನೆಗಳು ಬರಬಾರ್ದು. ಈ ರೀತಿಯ ದೃಷ್ಟಿಕೋನದಿಂದ ಯಾವಾಗ ನಮಗೆ ದುಶ್ಚಿಂತನೆಗಳು ಬರ್ತದೋ ಆವಾಗ ನಮ್ಮ ಮನಸ್ಸು ಹಾಳಾಗ್ತದೆ. ಯಾವಾಗ ನಮ್ಮ ಮನಸ್ಸು ಹಾಳಾಗ್ತದೋ ಆವಾಗ ನಮ್ಮ ಪರಿಸರವು ಕೂಡ ಹಾಳಾಗ್ತದೆ. ಇನ್ನೊಬ್ಬನ ಮೇಲೆ ಏನೋ ಮದ ಮತ್ಸರ ಇತ್ಯಾದಿ ಷಡ್ಗುಣಗಳಲ್ಲಿ ಯಾವುದಾದ್ರೂ ಒಂದು ಮೇಲೆ ಬರ್ತದೆ. ಅದಕ್ಕೆ ಬೇಕಾಗಿ ಏನು ಮಾಡಿದರು ಅಂತ ಹೇಳಿದರೆ, ಇದಕ್ಕೆ ಆಚರಣೆ ಮಾಡಿ, ಗ್ರಹಣವನ್ನು ಆಚರಣೆ ಮಾಡಿ ಅಂತೂ ಸಲಹೆ ಕೊಟ್ಟಿದ್ದಾರೆ. ಇನ್ನು ಗ್ರಹಣದ ಆಚರಣೆಯ ವಿಚಾರವನ್ನು ನೋಡಿದಾಗ ನಾವು ಚಂದ್ರೋದಯ ಕಾಲದಲ್ಲಿ ಗ್ರಹಣ ಗ್ರಸ್ತನಾಗಿ ಚಂದ್ರ ಮೇಲೆ ಬರುವಂಥದ್ದು. ಆವಾಗಲೇ ನಾವು ಒಮ್ಮೆ ಸ್ನಾನ ಮಾಡಬೇಕು, ತಲೆಗೆ ತಣ್ಣೀರ ಸ್ನಾನವನ್ನು ಮಾಡಬೇಕು. ಅವಾಗ ಬಿಸಿನೀರು ಆಗೋದಿಲ್ಲ ಅಂತ ಕೇಳ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ಸಂಶಯ ಇರ್ತದೆ. ತಣ್ಣೀರು ತಲೆಗೆ ಹಾಕಿದಾಗ ಅನುಭವವೇ ಬೇರೆ, ಬಿಸಿ ನೀರು ತಲೆಗೆ ಹಾಕಿದಾಗ ಅನುಭವವೇ ಬೇರೆ. ಹಾಗಾಗಿ ತಣ್ಣೀರಿನ ಒಂದು ತಲೆಯನ್ನು ತಂಪಾಗಿ ಇಡುವಂಥದ್ದು, ಮೆದುಳನ್ನು ತಂಪಾಗಿಡುವಂಥದ್ದು. ಆಮೇಲೆ ಗ್ರಹಣ ಮೋಕ್ಷದ ನಂತರ, ಅಂದರೆ 6:48ಕ್ಕೆ ಮೋಕ್ಷ ಆಗ್ತದೆ. ಬೇರೆ ಬೇರೆ ಕಡೆ ವ್ಯತ್ಯಾಸ ಇರ್ಬೋದು, 1 ಮಿನಿಟು 2 ಮಿನಿಟು ವ್ಯತ್ಯಾಸ ಇರ್ಬೋದು. ಮದ್ರಾಸಿಗಾಗುವ ಅಲ್ಲಿ ತುಂಬ ವ್ಯತ್ಯಾಸ ಬರ್ತದೆ. ನಾವಿಲ್ಲಿ ಉಡುಪಿಯ ಕರಾವಳಿಯ ಕಾಲಮಾನವನ್ನು ಹಿಡ್ಕೊಂಡು ಹೇಳುವಂಥದ್ದು. ಆ ಹೊತ್ತಿಗೆ ನಾವು ಪುನಃ ಒಮ್ಮೆ ಸ್ನಾನ ಮಾಡಬೇಕಾಗ್ತದೆ. ಇನ್ನೊಂದು ವಿಚಾರ, ಈ ಗ್ರಹಣದ ಪರ್ವಕಾಲದ ವಿಚಾರವನ್ನು ಹೇಳ್ತೇನೆ. ಗ್ರಹಣವು ಅತ್ಯಂತ ವಿಶೇಷವಾದ ಪರ್ವಕಾಲ. ಎಲ್ಲ ಮುಹೂರ್ತಗಳಿಗಿಂತಲೂ ಗ್ರಹಣ ಕಾಲ ಅತ್ಯಂತ ಪರ್ವಕಾಲ. ಯಾವುದಕ್ಕೆ ಮುಹೂರ್ತ ಅಂತ ಹೇಳಿದರೆ, ನಮ್ಮ ಧ್ಯಾನ, ತಪಸ್ಸು, ಯೋಗ ಇತ್ಯಾದಿಗಳಿಗೆ, ಅಧ್ಯಯನ, ಇದಕ್ಕೆಲ್ಲ ಗ್ರಹಣವು ತುಂಬ ಪ್ರೇರಣೆ ಕೊಡ್ತದೆ. ಹಾಗಾಗಿ ಗ್ರಹಣ ಕಾಲದಲ್ಲಿ ಜಪ ಮಾಡಬೇಕು ಅಂತ ಹೇಳಿದರು. ಯಾರೋ ತಿಳಿಯದವರು ಹೇಳಿರ್ಬೋದು, ಗ್ರಹಣ ಕಾಲದಲ್ಲಿ ಜಪ ಮಾಡಿ, ಇಲ್ಲದೇ ಚಂದ್ರನಿಗೆ ತುಂಬ ತೊಂದರೆ ಆಗ್ತದೆ ಅಂತೇಳಿ. ಅಂದರೆ ಅದು ಅವರನ್ನು ಒಪ್ಪಿಸಲಿಕ್ಕೆ ಬೇಕಾಗಿ ಹೇಳಿದಂಥ ವಿಧಾನವೇ ಹೊರತು ಇದು ಅದಕ್ಕೆ ಬೇಕಾಗಿ ಅಲ್ಲ. ಗ್ರಹಣ ಕಾಲದಲ್ಲಿ ನಾವು ಏನು ಅಧ್ಯಯನ ಮಾಡ್ತೇವೆ ಅದು ನಮ್ಮ ತಲೆಯ ಮೇಲೆ, ತಲೆಯೊಳಗೆ, ಮೆದುಳಿನಲ್ಲಿ ಅದು ಕೂತ್ಕೊಂಡು ಬಿಡ್ತದೆ, ಅದು ನೆನಪು ಉಳಿತದೆ. ಅಂದರೆ ಇದೊಂದು ರೀತಿಯ ಮೆಮರಿ ಕಾರ್ಡ್ ಇದ್ದಾಗೆ. ಈಗ ನೀವು ದೂರದರ್ಶನ ಇದು ಮೀಡಿಯಾದವರು ಬಂದಾಗ ನಾನು ಹೇಳಿದರೆ ಅದಕ್ಕೆ ಬೆಲೆ ಉಂಟು. ನಾನೇ ಸುಮ್ಮನೆ ಎಲ್ಲಿಯಾದರೂ ಹಾಕಿದ್ದು ಪ್ರಯೋಜನ ಇಲ್ಲ. ನನ್ನ ಫೇಸ್ಬುಕ್ಕಲ್ಲಿ ಹಾಕಿದ್ರೆ ಒಂದಷ್ಟು ಜನರ ಕೇಳ್ಬೋದು ಅಷ್ಟೇ. ಹಾಗೆ ಆ ಸಾಂದರ್ಭಿಕವಾಗಿ ನಾವು ಅದನ್ನು ಹೇಳಿದಾಗ ಅದು ತುಂಬ ಪರಿಣಾಮ ಬೀರ್ತದೆ. ಯಾವತ್ತೋ ಒಂದು ಗ್ರಹಣ ನಾವು ಇವತ್ತೇ ಒಂದು ಬೈಟ್ ಕೊಟ್ಟರೆ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗೆ ಗ್ರಹಣ ಕಾಲದಲ್ಲಿ ಹೀಗೀಗೆ ನಡಿಬೇಕು ಅಂತೇಳಿ ಪೂರ್ವಜರು ಅದನ್ನು ಅನುಭವ ಸಿದ್ಧವಾದಂಥ ಸಿದ್ಧಾಂತವನ್ನು ಹೇಳಿದ್ದಾರೆ. ಇನ್ನೊಂದು, ಗ್ರಹಣವನ್ನು ಬರಿಗಣ್ಣಿನಿಂದ ನೋಡಬಾರ್ದು ಅಂತ ಕೂಡ ಹೇಳಿದ್ದಾರೆ. ಅಂದರೆ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟರು. ಅಲ್ಲಿ ಬ್ಯಾಕ್ಟೀರಿಯಾಗಳು ಬರ್ತವೆ, ಅದು ಬ್ಯಾಕ್ಟೀರಿಯಾಗಳು ಬರ್ತದೆ, ಅದೆಲ್ಲ ತಿಳಿಯದವರು ಕೊಡುವಂಥದ್ದು. ಅದರಲ್ಲಿ ಒಂದು, ಈ ಯಾವುದೇ ಭೂಮಿಯ ಯಾವುದೇ ಒಂದು ವಸ್ತುವಿನಲ್ಲಿ ಸಪ್ತ ವರ್ಣಗಳು ಸೃಷ್ಟಿ ಆಗ್ತಾ ಇರ್ತದೆ, ನಮಗೆ ಗೊತ್ತಾಗೋದಿಲ್ಲ. 7 ಬಣ್ಣಗಳು ಇದ್ದದ್ದು. ನಾವು ಕಾಮನ ಮಿಲ್ಲನ್ನು ಮಾತ್ರ ನೋಡ್ತೇವೆ 7 ಬಣ್ಣ ಅಂತೇಳಿ. ಪ್ರತಿಯೊಂದರಲ್ಲಿಯೂ ಕೂಡ ಸಪ್ತವರ್ಣಗಳು ಸೃಷ್ಟಿಯಾಗ್ತವೆ. ಗ್ರಹಣ ಕಾಲದಲ್ಲಿ ಆ ಸಪ್ತವರ್ಣ ಇರುವುದಿಲ್ಲ. ಆವಾಗ ಏನಾಗ್ತದೆ, ಅದು ಕಣ್ಣಿನ ಮೇಲೆ ನೇರ ದುಷ್ಪರಿಣಾಮ ಬೀರ್ತದೆ. ಹಾಗಾಗಿ ಗ್ರಹಣ ಕಾಲದಲ್ಲಿ ನೋಡಬೇಡಿ. ಒಂದು ವೇಳೆ ನೋಡಬೇಕಿದ್ದರೂ ಕೂಡ ನೀವು ಚಂದ್ರನ ಪ್ರತಿಬಿಂಬವನ್ನು ನೋಡಿ, ಯಾವುದೋ ನೀರಲ್ಲಿಯೋ ಅಥವಾ ಹಿಂದೆಲ್ಲ ಕೆಲವು ಬೇರೆ ಬೇರೆ ವಿಧಾನಗಳಿತ್ತು, ಆ ಪ್ರಕಾರವಾಗಿ ನೋಡಿ ಅಂತ ಹೇಳಿದರು. ನೇರವಾಗಿ ಚಂದ್ರನನ್ನು ನೋಡಬೇಡಿ, ನೋಡಿದರೆ ಕಣ್ಣಿಗೆ ತೊಂದರೆ ಉಂಟು ಅಂತ ಕೂಡ ಹೇಳಿದರು. ಕಣ್ಣಿಗೆ ಮಾತ್ರ ಅಲ್ಲ, ನೇರವಾಗಿ ಮನಸ್ಸಿಗೂ ಕೂಡ ತೊಂದರೆ ಬರ್ತದೆ, ಮನೋಕಾರಕನಲ್ಲೂ. ಸೊ ಇಂಥದ್ದಕ್ಕೆ ಬೇಕಾಗಿ ಕೆಲವರಿಗೆ ಹೆದರಿಸಬೇಕಾಯಿತು, ಕೆಲವರಿಗೆ ಅರ್ಥ ಮಾಡಿಸಬೇಕಾಗಿತ್ತು. ಇನ್ನು ಕೆಲವು ಅರ್ಥ ಮಾಡಿಸುವವರಿಗೆ ತಾಳ್ಮೆ ಇಲ್ಲ ಇದ್ದರೆ ಅವರು ಹೆದರಿಸುವುದೇ ಅವರಿಗೆ. ನೀವು ಸುಮ್ಮನೆ ಕೂತ್ಕೋ, ಗ್ರಹಣದಲ್ಲಿ ಕಣ್ಣೋದಿತ್ತು ಅಂತೇಳಿ ಹೇಳುವಂಥದ್ದು ಮಾಮೂಲು ವಾಡಿಕೆ ಆಗಿದೆ. ಇದು ಯಾವುದು ಕೂಡ ಅಪಹಾಸ್ಯ ಅಲ್ಲ. ಇದು ನಡೆಯುವಂತಹ ಒಂದು ಪುರಾಣ ಸಿದ್ಧವಾದಂತಹ ಶಾಸ್ತ್ರೋಕ್ತವಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಈ ಕೆಲವು ವಾದಗಳುಂಟು, ಚಂದ್ರನ ಮೋಕ್ಷದ ನಂತರ ಊಟ ಮಾಡಬಹುದಾ ಅಂತೇಳಿ, ಆಹಾರ ತಗೊಳ್ಬೋದಾ ಅಂತೇಳಿ ಒಂದು ವಾದ ಇದೆ. ಮರುದಿವಸದ
ಸೂರ್ಯನ ದರ್ಶನ ಆದ ಮೇಲೆ ಊಟ ಮಾಡಬೇಕು, ಆಹಾರವನ್ನು ಸೇವಿಸಬೇಕು ಅಂತೇಳಿ. ಅದನ್ನು ಕೂಡ ನಾನು ಒಪ್ತೇನೆ, ಅದು ಬೇಕದು. ಯಾಕಂತೇಳಿ ಸೂರ್ಯನೇ ಪ್ರಧಾನ. ಈ ಸೂರ್ಯನ ರಶ್ಮಿಗಳು ಸಂಜೆಯವರೆಗೆ ಇದ್ದು ನಂತರ ನಾವು ಗ್ರಹಣವನ್ನು ನೋಡಿದಾಗ ಅಲ್ಲಿ ಚಂದ್ರನ ಬೆಳಕು ಎಷ್ಟು ಸಮಾನೋ ಅಷ್ಟು ಸೂರ್ಯನ ಬೆಳಕು ಬೇಕಾಗ್ತದೆ. ಆವಾಗ ಅದು ಒಂದು ಸಿದ್ಧಾಂತ ಸರಿಯೇ. ಅಥವಾ ಒಂದು ವೇಳೆ ಏನೋ ಹಸಿದಿದ್ದಾರೆ ಮಕ್ಕಳು, ವೃದ್ಧರು, ಆರೋಗ್ಯ ಇಲ್ಲದವರು, ಅನಾರೋಗ್ಯ ಇರುವವರು, ಇವರು 6:48 ಗ್ರಹಣ ಮೋಕ್ಷ ಆಗಿ ಸ್ನಾನಾದಿಗಳನ್ನೆಲ್ಲ ಮಾಡಿ ದೇವರಿಗೆ ನಮಸ್ಕಾರ ಮಾಡೋದು, ಅದು ಜಪ ಮಾಡೋದು ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ನಂತರ ಸುಮಾರು 1.5 ಗಂಟೆ, ಹೆಚ್ಚು ಕಡಿಮೆ 1.5 ಗಳಿಗೆ ನಂತರ ಆಹಾರವನ್ನು ಸೇವನೆ ಮಾಡಬೇಕು. ಅದು ಕೂಡ ಹೇಗೆ, ಒಂದೇ ಸಲಕ್ಕೆ ದೊಡ್ಡ ಘನ ಆಹಾರಗಳನ್ನು ಸೇವಿಸುವುದಲ್ಲ, ದ್ರವಾಹಾರಗಳನ್ನು ಸೇವಿಸಬೇಕು. ಹೀಗೆಲ್ಲ ಮಾಡಿಕೊಂಡು ಬಂದಾಗ ಪ್ರತಿ ಕ್ಷಣದಲ್ಲಿಯೂ ಕೂಡ ನಾವು ಮಾಡುವಂಥ ಅನೇಕ ಆಹಾರ ಪದ್ಧತಿ ಇರ್ಬೋದು, ವ್ಯವಹಾರ ಪದ್ಧತಿ ಇರ್ಬೋದು, ತಪ್ಪು ಮಾಡದವರು ಯಾರಿದ್ದಾರೆ? ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ. ಆವಾಗ ಈ ಗ್ರಹಣ ಪರ್ವಕಾಲದಲ್ಲಿ ನಾವು ಅದಕ್ಕೆ ಶ್ರದ್ಧೆಯಿಂದ ಸ್ನಾನಾದಿಗಳನ್ನು ಮಾಡಿ ದೇವರ ಸ್ತುತಿಗಳನ್ನು, ಅಂದರೆ ಚಂದ್ರ ಸ್ತುತಿಗಳು, ದುರ್ಗಾ ಸ್ತುತಿಗಳನ್ನು ಇದನ್ನೆಲ್ಲ ಮಾಡಿಕೊಂಡು ನಾವು ಆ ಕಾಲವನ್ನು ಕಳೆದು ಆನಂತರ ಗ್ರಹಣ ಮೋಕ್ಷದ ನಂತರ ಸ್ನಾನ ಮಾಡಿ ಒಂದಷ್ಟು ಹೊತ್ತು ಕಳೆದ ಮೇಲೆ ಆಹಾರವನ್ನು ಸೇವಿಸೋದ್ರಿಂದ ಇಲ್ಲಿ ಒಂದು ರೀತಿಯ ಆಯುರ್ವೃದ್ಧಿಯೂ ಆಗ್ತದೆ, ಆಮೇಲೆ ಬುದ್ಧಿಮತ್ತೆಯೂ ಕೂಡ ಚುರುಕಾಗ್ತದೆ. ಇದು ಇವತ್ತಿನ ಈ ಗ್ರಹಣದ ವಿಶೇಷ. ಇದನ್ನು ವಿವಿಧ ಜನರು ವಿವಿಧ ರೂಪದಲ್ಲಿ ಹೇಳ್ಬೋದು, ಆದರೆ ನಾನು ಹೇಳೋದು ವಾಸ್ತವದ ಸತ್ಯವನ್ನು ಮಾತ್ರ. ಈ ಹೋಳಿ ಅದೇ ನಾನು ಹೇಳಿದ್ದಲ್ಲ, ಈ ಗ್ರಹಣ ಮುಗಿದ ಮೇಲೆ ಸುಮಾರು 2 ಗಳಿಗೆ ಬಿಡಬೇಕು. ಈಗ ಗ್ರಹಣದ ಮರುದಿವಸ ಮದುವೆ ಆಗೋದಿಲ್ಲ, ಯಾವುದೇ ಶುಭ ಕಾರ್ಯಗಳು ಆಗೋದಿಲ್ಲ. ಯಾಕಂದರೆ ಅಲ್ಲಿ 2 ದಿನ ಬೇಕಲ್ಲಿ. ನಮ್ಮ ಲೆಕ್ಕಾಚಾರದಲ್ಲಿ ಕಂಡರೂ ಕೂಡ ಅದರ ಪ್ರಭಾವ ಅಲ್ಲಿ ಇರ್ತದೆ. ಹಾಗಾಗಿ ಹೋಳಿ ಆಚರಣೆ ಮಾಡೋದಕ್ಕೆ ಅಡ್ಡಿ ಇಲ್ಲ. ಯಾಕೆಂದರೆ ಹೋಳಿ ಅದು ವೃತ ಅಲ್ಲ, ಅದೊಂದು ಸಂಭ್ರಮ. ಹಾಗಾಗಿ ಹೋಳಿಯನ್ನು ಆಚರಣೆ ಮಾಡ್ಬೋದು. ಆದರೂ ಕೂಡ ಈ ಆಹಾರ ಸೇವನೆ ವಿಚಾರದಲ್ಲಿ ಹೋಳಿಗೆ ಹೋದಾಗ ಸ್ವೀಟ್ ಕೊಡೋದು ಅದೆಲ್ಲ ಕೊಡ್ತಾರೆ. 1 ಗಂಟೆ ಬಿಟ್ಟು ತಗೊಳ್ಳಿ, ಒಂದೇ ಸಲಕ್ಕೆ ತಗೊಳ್ಬೇಡಿ. ಅಲ್ಲ, ಇಡೀ ಗ್ರಹಣವು ಎಲ್ಲಿಗೆ ಜಾಸ್ತಿ ಪ್ರಭಾವ ಬೀರ್ತದೆ ಅಂಥೇಳಿ ನೋಡಿ. ಈ ಗ್ರಹಣವು ನಾರ್ತ್ ಈಸ್ಟ್ ಕಂಟ್ರಿಗಳಿಗೆ ಜಾಸ್ತಿ ಪ್ರಭಾವ ಬೀರ್ತದೆ. ಬರ್ಮಾ ಇರ್ಬೋದು, ಆಮೇಲೆ ನಮಗೆ ಗೊತ್ತಿರುವ ಹಾಗೆ ಬಾಂಗ್ಲಾದೇಶ, ಹೀಗೆಲ್ಲ ಈ ಜಾಗಗಳಲ್ಲಿ ಭೂಕಂಪಾದಿ ಪ್ರಕೃತಿ ವಿಕೋಪಗಳು ಸಂಭವಿಸ್ಬೋದು. ಇನ್ನು ಮಾನವರು ವಿಕೃತರಾಗಿ ಮಾಡಬಾರದ್ದನ್ನು ಮಾಡುವಂಥದ್ದು, ಇನ್ನೊಂದು ಧರ್ಮವನ್ನು ಹಿಂಸೆ ಕೊಡುವಂಥದ್ದು, ಅವಹೇಳನ ಮಾಡುವಂಥದ್ದು. ಈಗಾಗಲೇ ಅನೇಕ ಫೇಸ್ಬುಕ್ಗಳೇ ಸಾಕು, ಅದು ಕೂಡ ಈಗ ಒಂದು ಸೇರಿಕೊಂಡಿದೆ ಧರ್ಮವನ್ನು ಹಾಳು ಮಾಡಲಿಕ್ಕೆ. ಅಲ್ಲಿ ಏನಾದರೂ ಒಂದು ಬರೆದು ಹಾಕಿಬಿಡೋದು, ಬರೆದು ತೃಪ್ತರಾಗೋದು, ಅದರಿಂದ ಗಲಾಟೆಗಳಾಗುವಂಥದ್ದು. ಇದಂದರೆ ಯಾವ ಆಡಳಿತ ಮಾಡ್ತದ ಅವರಿಗೆ ನಿಯಂತ್ರಣಕ್ಕೆ ಬರದಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ. ಇನ್ನೊಂದು, ಈ ಗ್ರಹಣದ ಪರಿಣಾಮದಿಂದ ಇದು ಭೂಮಿಯ ಒಳಗೆ, ಅಂದರೆ ಇದು ಭೂಮಿಯ ಸೆಂಟರಿಗೆ ಅದು ತುಂಬ ಎಫೆಕ್ಟ್ ಬೀಳ್ತದೆ. ನಾನು ಇನ್ನೊಂದು ವಿಚಾರ, ಬಹಳ ಪ್ರಾಮುಖ್ಯ ವಿಚಾರ ಅಂತ ಹೇಳಿದರೆ, ಈ ಎಲ್ಲ ಗ್ರಹಗಳು ಫ್ಲೋಟಿಂಗ್ ಪ್ಲ್ಯಾನೆಟ್ಸ್, ಅದಕ್ಕೆ ಯಾವುದೊಂದು ಆಧಾರದಲ್ಲಿ ನಿಂತದ್ದಲ್ಲ. ಒಂದರ ಗುರುತ್ವಾಕರ್ಷಣೆ ಇನ್ನೊಂದು ಗುರುತ್ವಾಕರ್ಷಣೆ ಎಳೆದು ಹಿಡ್ಕೊಂಡದ್ದು. ನಿಮಗೆ ಹೆಚ್ಚು ಹೇಳಬೇಕಿದ್ರೆ ರೋಟರ್ ಮೋಟ್ರಿನೊಳಗಿನ ರೋಟರ್ ಮಾಡುವಂತಹ ಕೆಲಸ. ಇದು ಯಾವಾಗ ಒಂದು ಕ್ಷಣ ನಿಂತು ಹೋಗ್ತದ, ಆವಾಗ ಅಲ್ಲಿ ಬೇಡ, ನಿಮಗೆ ಕರೆಂಟ್ ವೇರಿಯೇಷನ್ ಬಂದರೆ ನಿಮ್ಮ ಮೋಟ್ರು ಟ್ರನ್ 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 ಅಂತೇಳಿ ಹೇಳ್ತಲ್ಲ, ಅದೇ ರೀತಿಯಲ್ಲಿ ಭೂಮಿಯ ಒಳಗೂ ನಡೀತದೆ. ಆಗ ಭೂಕಂಪ ಆಗುವಂತಹ ಸಂಭವಗಳು ಜಾಸ್ತಿ. ಅಲ್ಲಿ ಭೂಕಂಪ ಲಗ್ನವೂ ಇದ್ದು ಅಲ್ಲಿ ಶುಭಗ್ರಹನೂ ಇಲ್ಲದಿದ್ದರೆ ನಿಶ್ಚಿತವಾಗಿ ಭೂಕಂಪಗಳು ಜ್ವಾಲಾಮುಖಿಗಳಲ್ಲಿ ಹೇಳುವಂಥ ಸಂಭವ. ಸಾಮಾನ್ಯವಾಗಿ ಬಹಳ ಪೂರ್ವದಿಂದ, ಈಗಲ್ಲ, ರಾಜರ ಕಾಲದಿಂದ ಒಂದು ರಾಜ್ಯಕ್ಕೋ ಒಂದು ದೇಶಕ್ಕೋ ಗ್ರಹಣ ಬಂದರೆ ಅಧಿಕಾರದಲ್ಲಿ ಪಲ್ಲಟಾಗುವಂಥದ್ದು, ಅಧಿಕಾರದ ಅಲುಗಾಟಾಗುವಂಥದ್ದು ಅಂಥೇಳಿ ನಮ್ಮ ಪುರಾಣಗಳಲ್ಲಿ ಉಂಟು. ಸುಮ್ಮನೆ ಪುರಾಣದಲ್ಲಿ ಬರೆಯುವುದಿಲ್ಲ, ಅದದ್ದು ನಡೆದಿದೆ. ಅದೇ ರೀತಿಯಲ್ಲಿ ಈ ಗ್ರಹಣದಲ್ಲಿ ಒಂದು ಹೆಚ್ಚು ಪ್ರಭಾವ ಬೀರುವಂತಹ ರಾಜ್ಯಗಳು, ದೇಶಗಳು, ಆ ದೇಶಗಳಲ್ಲಿ ಅಧಿಕಾರದಲ್ಲಿ ಕಿತ್ತಾಟಗಳು,
ಆಮೇಲೆ ನನಗೆ ಅಧಿಕಾರ ಬೇಕು ಅಂತ ಹೇಳುವಂಥದ್ದು. ಅದರಲ್ಲಿ ನಮ್ಮ ಕರ್ನಾಟಕವನ್ನು ಕೂಡ ಸೇರಿಸಿಕೊಳ್ಬೋದು. ಯಾಕಂದರೆ ಇಲ್ಲಿ ಗುಜರಾತ್ನವರೆಗೆ ಗ್ರಹಣದ ವೀಕ್ಷಣೆ ನಡೀತದೆ, ಗ್ರಹಣದ ಫಲ ಅಲ್ಲಿ ನಡೀತದೆ. ಆವಾಗ ಅಧಿಕಾರದಲ್ಲಿ ಕೋಲಾಹಲಗಳು, ನನಗೆ ಅಧಿಕಾರ ಬೇಕು ಅಂತ ಹೇಳುವಂಥದ್ದು. ಇನ್ನು ಅಧಿಕಾರ ಬೇಕು ಅಂತ ಹೇಳಲಿಕ್ಕೆ ಕೊಡುವವರಿಲ್ಲದಿದ್ದಾಗ ಅದಕ್ಕೆ ಬೇಕಾದಂತಹ ಡಿಫೆನ್ಸ್, ಅವ್ರು ಏನು ಮಾಡ್ತಾರೆ ಅದನ್ನೇನಾದರೂ ಪಡಿಬೇಕು ಅಂತ ಹೇಳುವಂಥದ್ದು, ಅಂಥದ್ದು ಕೂಡ ನಡೆಯಲಿಕ್ಕೆ ಸಾಧ್ಯತೆ ಉಂಟು. ಇನ್ನು ಕೇಂದ್ರ ಸರ್ಕಾರಕ್ಕೆ ಹೋಗೋಣ. ಈ ಚಕ್ರವರ್ತಿಯ ವಿಚಾರವನ್ನು ನೋಡೋಣ. ಚಕ್ರವರ್ತಿಯ ಪೀಠದಲ್ಲಿಯೂ ಕೂಡ ಸ್ವಲ್ಪ ಅಲುಗಾಟ ಶುರುವಾಗ್ತದೆ. ಅಂದರೆ ಪಕ್ಷದ ಒಳಗೆಲ್ಲ ಇವರಿಂದ ನಿಯಂತ್ರಣ ಮಾಡಿ ಕಷ್ಟ ಆದೀತು ಅಂತೇಳಿ. ಒಂದು ಸಾಮಾನ್ಯವಾಗಿ ಏಜ್ ಫ್ಯಾಕ್ಟರ್, ಇನ್ನೊಂದು ಅವರ ಈಗಿರುವಂತಹ ಮನೋಧರ್ಮ, ಅದು ಸಾಕಾಗುವುದಿಲ್ಲ. ಈಗ ಒಂದು ಹಾವು ಬಂದರೆ ಒಂದು ಸಣ್ಣ ಕೋಲು ಇರ್ತದೆ, ಅದರಲ್ಲಿ ಹೊಡೆದ್ರೆ ಅದಲ್ಲ ಮರೆ, ಅದು ಅವನು ಬರಲಿ, ಆ ಕೋಲಿನಲ್ಲಿ ಹೊಡಿ, ಈ ರೀತಿ ಹೇಳುವ ಒಂದು ಭಾವನೆ ಅಂಥದ್ದು ಕೂಡ ಸೃಷ್ಟಿಯಾದೀತು. ಆದರೆ ಇದೆಲ್ಲವೂ ಕೂಡ ನಿರಾತಂಕವಾಗಿ, ಆತಂಕ ಇಲ್ಲದೆ, ಇದರ ಬಗ್ಗೆ ಆತಂಕ ಪಡಬೇಕಾದಂಥ ಪರಿಸ್ಥಿತಿ ಏನಿಲ್ಲ. ಆದರೂ ಕೂಡ ನಾವು ನಮ್ಮ ಕೆಲಸವನ್ನು ಮಾಡಿಕೊಂಡು ಹೋದಾಗ, ನಾವು ಯಾವುದೇ ಸರ್ಕಾರ ಇರಲಿ ಅದಕ್ಕೆ ಬೆಂಬಲವನ್ನು ಕೊಡಬೇಕು. ಅಲ್ಲಿ ಗಲಾಟೆ ಆಗದಾಗೆ, ಅಲ್ಲಿ ಸಾರ್ವಜನಿಕ ಸ್ವತ್ತು ಹಾಳಾಗದಾಗೆ ಅವರಿಗೆ ಬೆಂಬಲವನ್ನು ಕೊಡ್ತಾ ಹೋಗಬೇಕು. ಮುಂದೆ ಚುನಾವಣೆ ಬಂದಾಗ ಅದು ನಮ್ಮ ಇಷ್ಟ, ನಾವು ಯಾವ ಸರ್ಕಾರವನ್ನು ಬೇಕಾದ ಪಡಿಬೋದು, ಕಳಿಸ್ಬೋದು, ಅದು ಬೇರೆ. ಆದರೆ ಒಂದು ಸರ್ಕಾರ ಆಡಳಿತ ಮಾಡ್ತಾ ಇರುವಾಗ ಅದಕ್ಕೆ ಹಿಂಸೆ ಕೊಡುವುದು ದೊಡ್ಡ ಅಪರಾಧ ಆಗ್ತದೆ. ಹಾಗಾಗಿ ಈ ಗ್ರಹಣದ ಫಲವನ್ನು ನಾನು ಹೇಳಿಯಾಗಿದೆ. ಈ ಫಲವನ್ನು ಇಂಪ್ಲಿಮೆಂಟ್ ಮಾಡಿಕೊಳ್ಳುವಂಥದ್ದು ಗ್ರಹಣ ವೀಕ್ಷಕರ ಕೆಲಸ ಆಗ್ತದೆ, ನಂದು ಆಗ್ತದೆ. ನಿಮ್ಮದು ಮಾತ್ರ ಅಲ್ಲ, ನಂದು ಆಗ್ತದೆ. ನಾವೆಲ್ಲರೂ ಸೇರಿ, ಒಟ್ಟಿಗೆ ಸೇರಿ, ಯಾವುದೇ ಭೇದ ಭಾವ ಇಲ್ಲದೆ ಒಂದು ಒಳ್ಳೆಯ ಕೆಲಸಕ್ಕೆ ಬೆಂಬಲ ಕೊಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.